ಹೆಲೋ ಫ್ರೆಂಡ್ಸ್, ನಿಫ್ಟಿ ಕೆಂಪು ಬಣ್ಣಕ್ಕೆ ತಿರುಗಿ ಇಡೀ ಮಾರ್ಕೆಟ್ ಪಾತಾಳಕ್ಕೆ ಇಳಿತಿದ್ರೆ ಒಂದು ಷೇರು ಮಾತ್ರ ಮಾರುಕಟ್ಟೆಯ ನಿಯಮಗಳನ್ನೇ ಮೀರಿ ರಾಕೆಟ್ ತರ ಏರ್ತಿದೆ. ಅದೇ ಎಸ್ಟಿಎಲ್ ಟೆಕ್. ಎಲ್ಲರೂ ಭಯದಿಂದ ಷೇರುಗಳನ್ನ ಮಾರ್ತಿದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಇದನ್ನ ಯಾಕೆ ಗುಟ್ಟಾಗಿ ಖರೀದಿಸ್ತಿದ್ದಾರೆ? ಇದರ ಹಿಂದೆ ಯಾವುದೋ ಆಕಸ್ಮಿಕ ಲಾಭವಿದೆಯಾ ಅಥವಾ ವ್ಯವಸ್ಥಿತವಾದ ದೊಡ್ಡ ಬದಲಾವಣೆ ನಡೀತಿದೆಯಾ? ಬನ್ನಿ, ಈ ಕಂಪನಿಯ ಅಸಲಿ ರಹಸ್ಯವನ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ಯಾವುದೇ ಕಂಪನಿ ಗೆಲ್ಲಬೇಕಾದ್ರೆ ಮೊದಲು ತನ್ನ ದೌರ್ಬಲ್ಯಗಳನ್ನ ಗೆಲ್ಲಬೇಕು. ಎಸ್ಟಿಎಲ್ ಎದುರಿಸ್ತಿರೋ ಅಸಲಿ ರಿಸ್ಕ್ ಏನು ಅನ್ನೋದನ್ನ ಲೆಟ್ಸ್ ಲುಕ್ ಎಟ್ ದಿಸ್ ಒನ್ ಬೈ ಒನ್. ರಿಸರ್ಚ್ ಪ್ರಕಾರ ಕಂಪನಿಯ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಸ್ವಲ್ಪ ಆತಂಕ ತರುವಂತಿದೆ. ಅಂದ್ರೆ ಇವರು ಗಳಿಸೋ ಲಾಭದ ದೊಡ್ಡ ಪಾಲು ಬಡ್ಡಿ ಕಟ್ಟೋದಕ್ಕೆ ಹೋಗ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚೀನಾ ಕಂಪನಿಗಳು ಅತಿ ಕಡಿಮೆ ಬೆಲೆಗೆ ಕೇಬಲ್ಗಳನ್ನ ಸುರಿಯುತ್ತಿವೆ. ಡಂಪಿಂಗ್. ಇದರಿಂದ ಎಸ್ಟಿಎಲ್ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಮೇಲೆ ಭಾರೀ ಒತ್ತಡ ಬಿದ್ದಿದೆ. ಅಮೆರಿಕಾದಂತಹ ದೇಶಗಳು ಭಾರತದ ಕೇಬಲ್ಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದು ಇವರ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ದೊಡ್ಡ ಹಿನ್ನಡೆಯಾಗಿತ್ತು. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಮಾರ್ಕೆಟ್ ಯಾಕೆ ಈ ಸ್ಟಾಕ್ ಮೇಲೆ ಪಾಸಿಟಿವ್ ಆಗಿದೆ? ಇಲ್ಲಿರೋದು ಅಸಲಿ ಟ್ವಿಸ್ಟ್. ಸುಂಕದ ಸಮಸ್ಯೆ ತಪ್ಪಿಸಲು ಇವರು ಅಮೆರಿಕದ ಸೌತ್ ಕ್ಯಾರೋಲಿನಾದಲ್ಲೇ ಸ್ವಂತ ಕಾರ್ಖಾನೆ ತೆರೆದಿದ್ದಾರೆ. ಇದರಿಂದ ಮೇಡ್ ಇನ್ ಅಮೆರಿಕಾ ಅನ್ನೋ ಟ್ಯಾಗ್ ಸಿಕ್ಕಿದ್ದು ಈಗ ಅಲ್ಲಿನ $ಬಿಲಿಯನ್ ಸರ್ಕಾರದ ಯೋಜನೆಗಳು ಇವರ ಜೇಬಿಗೆ ಬರ್ತಿವೆ. ಎಐ ಅಂಡ್ ದ ಮಲ್ಟಿವರ್ಸ್. ಜಗತ್ತಿನಾದ್ಯಂತ ಎಐ ಡೇಟಾ ಸೆಂಟರ್ಗಳಿಗೆ ಸಾಮಾನ್ಯ ಕೇಬಲ್ ಸಾಲದು. ಎಸ್ಟಿಎಲ್ ಈಗ ಮಲ್ಟಿವರ್ಸ್ ಅನ್ನೋ ತಂತ್ರಜ್ಞಾನ ತಂದಿದ್ದು ಇದು ಹಳೆಯ ಕೇಬಲ್ಗಳಿಗಿಂತ 4 ಪಟ್ಟು ಹೆಚ್ಚು ಸಮರ್ಥವಾಗಿದೆ. ಇದು ಅವರನ್ನ ಕಾಂಪಿಟೀಟರ್ಸ್ಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಅಸೆಟ್ ಸೇಲ್. ಸಾಲ ಮುಕ್ತಿ. ಕಂಪನಿ ತನ್ನ ಸಾಂಪ್ರದಾಯಿಕವಲ್ಲದ ಬಿಸ್ನೆಸ್ಗಳನ್ನ ಮಾರಿ ಸಾಲ ತೀರಿಸುವ ಡಿ-ಲೆವರೇಜಿಂಗ್ ಪ್ರಕ್ರಿಯೆ ಶುರು ಮಾಡಿದೆ. ಇದು ಬ್ಯಾಲೆನ್ಸ್ ಶೀಟ್ ಅನ್ನ ಗಟ್ಟಿಗೊಳಿಸ್ತಿದೆ. ಅನಾಲಿಸ್ಟ್ ವರ್ಡಿಕ್ಟ್. ಯಾಕೆ ಈ ಸ್ಟಾಕ್ ರಿಲೇಟಿವ್ ಸ್ಟ್ರೆಂತ್ ತೋರಿಸ್ತಿದೆ? ಅನಾಲಿಸ್ಟ್ಗಳ ಪ್ರಕಾರ ಮಾರುಕಟ್ಟೆ ಕುಸಿಯುತ್ತಿರುವಾಗ ಒಂದು ಸ್ಟಾಕ್ ಏರುತ್ತಿದೆ ಎಂದರೆ ಅಲ್ಲಿ ಸ್ಟ್ರಾಂಗ್ ಅಕ್ಯುಮುಲೇಷನ್ ನಡೀತಿದೆ ಎಂದರ್ಥ. ಇತ್ತೀಚಿನ ರಿಸಲ್ಟ್ಸ್ನಲ್ಲಿ ಆದಾಯದಲ್ಲಿ ಕಂಡ 26% ಪ್ರಗತಿ ಮತ್ತು ಇವರ ಕೈಯಲ್ಲಿರೋ 5,000 ಕೋಟಿಗೂ ಅಧಿಕ ಆರ್ಡರ್ ಬುಕ್ ಈ ಕಂಪನಿಯ ಟರ್ನ್ ಅರೌಂಡ್ ಸ್ಟೋರಿಯನ್ನ ಹೇಳ್ತಿದೆ. ನೆನಪಿಡಿ, ಈ ವಿಡಿಯೋ ಮತ್ತು ನಾನು ನೀಡಿದ ಮಾಹಿತಿ ಕೇವಲ ಶೈಕ್ಷಣಿಕ ಮತ್ತು ಸಂಶೋಧನಾತ್ಮಕ ಉದ್ದೇಶಕ್ಕಾಗಿ ಮಾತ್ರ. ಓನ್ಲಿ ಫಾರ್ ಎಜುಕೇಷನಲ್ ಅಂಡ್ ರಿಸರ್ಚ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ನಾನು ಸೆಬಿ ನೋಂದಣೀಕೃತ ಅಡ್ವೈಸರ್ ಅಲ್ಲ. ಹೂಡಿಕೆ ಮಾಡುವ ಮುನ್ನ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಹತ್ತಿರ ಚರ್ಚಿಸಿ. ಎಸ್ಟಿಎಲ್ ಟೆಕ್ನ ಈ ಫಂಡಮೆಂಟಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಸ್ಟೇ ಸೇಫ್, ಕೀಪ್ ವಾಚಿಂಗ್.